ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಸ್ಯಾಟರ್ಡೆ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಡೇ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಬಿಕಾಸ್ ಪ್ರೀವಿಯಸ್ ಡೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಹಾಗಾಗಿ ಬಂದಿದ್ದು 7:30 ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಎದ್ದಿದ್ದು ಲೇಟ್ ಆಯಿತು. ಎಲ್ಲ ಕೆಲಸನೂ ಲೇಟ್ ಇವತ್ತು. ಸೊ ಆ್ಯಕ್ಚುಲಿ 4th ಸ್ಯಾಟರ್ಡೆ ಅಲ್ವಾ, ಹರ್ಷಗೆ ಇವತ್ತು ಸ್ಕೂಲ್ ಇತ್ತು. ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ಹರ್ಷಗೆ ಬ್ರೇಕ್ಫಾಸ್ಟ್ ಇವತ್ತು ಹೋಟೆಲಲ್ಲೇ ಕೊಟ್ಟು ಕಳಿಸಿದ್ದಾಯಿತು ಪಾಪ. ಸೊ ಆ್ಯಕ್ಚುಲಿ ಸ್ಯಾಟರ್ಡೆ ಬ್ರೇಕ್ಫಾಸ್ಟ್ ಏನೂ ಇರೋದಿಲ್ಲ, ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ. ಸೊ ಸ್ನ್ಯಾಕ್ಸೇ ಹೋಟೆಲಲ್ಲಿ ಕೇಸರಿಬಾತ್ ಬೇಕು ಅಂತ ಕೇಳಿದ, ಹಾಗಾಗಿ ಹೋಟೆಲಲ್ಲೇ ಕೇಸರಿಬಾತ್ ತಗೊಂಡು ಅವನಿಗೆ ಸ್ನ್ಯಾಕ್ಸ್ನ ಕೊಟ್ಟು ಸ್ಕೂಲ್ಗೆ ಕಳಿಸಿದ್ದಾಯಿತು. ಆ್ಯಂಡ್ ನಾನು ಡೇನೂ ಅಷ್ಟೇ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಕ್ಲೀನಿಂಗ್ ಆಗಲಿ, ಬ್ರೇಕ್ಫಾಸ್ಟ್ ಆಗಲಿ, ಪ್ರಿಪ್ರೇಷನ್ ಎಲ್ಲನೂ ಸ್ವಲ್ಪ ಲೇಟಾಗಿಯೇ ಇತ್ತು. ಆ್ಯಂಡ್ ಮಾರ್ನಿಂಗ್ ಕೂಡ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಈವ್ನಿಂಗೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮಧ್ಯದಲ್ಲಿ ಒಂದಷ್ಟು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ. ರಂಗೋಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಮನೆ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಹರ್ಷನ ಸ್ಕೂಲಿಂದ ಡ್ರಾಪ್ ಮಾಡಿ ಬರಬೇಕಾದ್ರೇ ಹೂವನ್ನ ತೊಗೊಂಡು ಬಂದುಬಿಟ್ಟಿದ್ದೆ. ನಾವಿರೋ ಏರಿಯಾದಲ್ಲಿ ಹೂವು ಅಷ್ಟೊಂದು ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರಬೇಕಾದ್ರೆ ಹೂವನ್ನ ತೊಗೊಂಡು ಬಂದುಬಿಡ್ತೀನಿ. ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಳೆದು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಯಾವಾಗಲೂ ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ಗೆಲ್ಲ ಏನಾದರೂ ಪ್ರಿಪೇರ್ ಮಾಡಿದರೆ ಅದನ್ನೇ ನೈವೇದ್ಯಕ್ಕೂ ಇಟ್ಬಿಡ್ತೀನಿ. ಬಟ್ ಈಗ ಪೂಜೆ ಮಾಡ್ತಾ ಇರೋದಕ್ಕೆ ಯಾವುದಾದ್ರೂ ಫ್ರೂಟ್ಸ್ ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡ್ಕೊಳ್ಳೋವಂಥದ್ದು. ಯೂಶ್ವಲಿ ಯಾವಾಗಲೂ ನಾರ್ಮಲ್ ಪೂಜೆನೇ ಮಾಡ್ಕೊಳ್ಳೋದು. ಸ್ಯಾಟರ್ಡೇಸ್ ಮಾತ್ರ ಕಾಯಿ ಹೊಡೆದು ಪೂಜೆ ಮಾಡ್ಕೋತೀನಿ. ಇಷ್ಟೇ ಸಿಂಪಲಾಗಿ ಪೂಜೆನ ಮುಗಿಸ್ಕೊಳ್ತೀನಿ ಯಾವಾಗ್ಲೂ. ಇವತ್ತು ತೆಂಗಿನಕಾಯಿ ಹೊಡೆದಾಗ ಅದರಲ್ಲಿ ಹೂವು ಬಂದಿತ್ತು. ವೀಕೆಂಡ್ಸ್ ಅಂದರೆ ಯೂಶ್ವಲಿ ಯಾವಾಗಲೂ ಹೊರಗಡೆ ಹೋಗ್ಬಿಡ್ತೀವಿ. ಬಟ್ ಈ ಸರಿ ಮಾತ್ರ ವೀಕೆಂಡಲ್ಲೂ ಹೊರಗಡೆ ಹೋಗೋದು ಬೇಡ ಅಂತೇಳಿ ನಾನು, ನಮ್ಮ ಅಕ್ಕ ಅವರು ಮತ್ತು ನನ್ನ ತಂಗಿ ಎಲ್ಲರೂ ಗ್ಯಾದರ್ ಆಗಿ ಎಲ್ಲರೂ ಚಿಕ್ಕದಾಗಿ ಗೆಟ್ ಟುಗೆದರ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಅಕ್ಕ ಕಾಲ್ ಮಾಡಿಬಿಟ್ಟು ಡಿನ್ನರ್ ಏನು ಪ್ರಿಪೇರ್ ಮಾಡಬೇಡ, ನಾವೆಲ್ಲರೂ ಬಂದಮೇಲೆ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಬರೋದಕ್ಕಿಂತ ಮುಂಚೆ ಕಸ್ಟರ್ಡ್ ಫ್ರೂಟ್ ಸ್ಯಾಲಡ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಕಸ್ಟರ್ಡ್ ಸ್ಯಾಲಡ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಅದೊಂದು ಸ್ವಲ್ಪ ಹೊತ್ತು ಕೂಲ್ ಆಗಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಮೊದಲೇ ಮಾಡಿಟ್ಬಿಟ್ರೆ ಚೆನ್ನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ, ತಿನ್ನೋವಾಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫ್ರೂಟ್ಸ್ನೆಲ್ಲ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಕಸ್ಟರ್ಡ್ ಮಿಲ್ಕ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ಗೆ ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು 5 to 6 ಟೇಬಲ್ ಸ್ಪೂನ್ಸ್ ಆಫ್ ಕಸ್ಟರ್ಡ್ ಪೌಡರ್ನ ಎಲ್ಲೂ ಲಂಪ್ಸ್ ಇಲ್ದಿರ ಆ್ಯಡ್ ಮಾಡಿಕೊಂಡು ಕುದಿತಾ ಇರೋ ಹಾಲಿಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ್ಯಕ್ಚುಲಿ ದಾಳಂಬ್ರಿ ಎಲ್ಲ ಸ್ವಲ್ಪ ಒಣಗ್ದಂಗೆ ಆಗ್ಬಿಟ್ಟಿತ್ತು, ಅದನ್ನು ನನ್ನ ಕೈಯಲ್ಲಿ ಬಿಡ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಮುನಿನೇ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಕಸ್ಟರ್ಡ್ ಸ್ಯಾಲಡ್ಗೆ ಬೇಕಾಗಿರೋ ಫ್ರೂಟ್ಸ್ ಎಲ್ಲನೂ ಮುನಿನೇ ಕಟ್ ಮಾಡಿ ಕೊಟ್ಟರು. ಅಲ್ಲಿ ಯಾರು ವೈಶು ಕಿಚನ್ ಭಯಂಕರ ಹೋಗದೆ. ಇವರು ದಳಂಬ್ರಿ ಸುಲಿತಾರೆ. ನಮ್ಮಪ್ಪ ಅಲ್ಲ, ನೀವೇ ನಮ್ಮಪ್ಪ. ನಾನು ಫೋನ್ ಮಾಡು ಶಶಿಗೆ. ಬೇಡ, ಸುಮ್ಮನೆ ಕಟ್ ಮಾಡಿ ಕೊಡ್ತೀನಿ ನೋಡಿ ಇದನ್ನ. ಕಸ್ಟರ್ಡ್ ಮಿಲ್ಕ್ಗೆ ಬೇಕಾಗಿರೋಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರುತ್ತೆ. ಅದನ್ನು ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಇಟ್ಟು ಆಮೇಲೆ ಫ್ರೀಝರಲ್ಲಿ ಇಟ್ಟರೆ ಟೆಂಪರೇಚರ್ ಕೂಲ್ ಆಗುತ್ತೆ ಅಂತ. ಹಾಯ್ ಸೋಮ್. ಫೈನಲಿ ಎಲ್ಲರೂ ಮನೆಗೆ ಬಂದಿದ್ದಾಗಿತ್ತು. ನನ್ನ ಅಕ್ಕ, ನನ್ನ ತಂಗಿ ಮತ್ತು
ಮುನಿ ಅವ್ರ ಅಕ್ಕನೂ ಬಂದಿದ್ದರು. ಜಾಸ್ತಿ ಎಲ್ಲ ಏನೂ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೋತಾ ಇಲ್ಲ, ಜಸ್ಟ್ ಇಲ್ಲಿ ಪುಲಾವ್ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ರೈತಾ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಪಕೋಡ ಮಾಡಿದ ಎಲ್ಲರೂ ಓಡಾಡ್ಕೊಂಡು ಆಲ್ರೆಡಿ ತಿಂದು ಖಾಲಿ ಮಾಡಿಬಿಟ್ರು. ಡಿನ್ನರ್ ಸ್ವಲ್ಪ ಲೈಟಾಗಿಯೇ ಇರಲಿ ಅಂತ ಪುಲಾವ್, ರೈತಾ, ರೈಸ್, ರಸಮ್, ಪಕೋಡ ಮಾಡ್ಕೊಂಡಿದ್ವಿ. ಹೇಗೋ ಕಸ್ಟರ್ಡ್ ಫ್ರೂಟ್ ಸ್ಯಾಲಡ್ ಇತ್ತಲ್ವ, ಇನ್ನು ಐಸ್ ಕ್ರೀಮ್, ಜ್ಯೂಸಸ್, ಸ್ನ್ಯಾಕ್ಸ್ ಅಂತೆಲ್ಲ ಲೈಟಾಗಿ ಅಂತ ಅಂದ್ಕೊಂಡ್ರೆ ಅದು ಹೆವಿನೇ ಆಗೋಯ್ತು. ಸೊ ಆಲ್ರೆಡಿ ನಾನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ, ಕೂಲ್ ಆಗಲಿ ಅಂತ. ಆ್ಯಂಡ್ ಫ್ರೂಟ್ಸ್ ಕೂಡ ಕಟ್ ಮಾಡಿ ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ಈಗ ಕೊಡೋಕ್ಕೆ ಮುಂಚೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈಗ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಹುಳಿ ಇರೋವಂಥದ್ದು ಯಾವುದೂ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬಾರ್ದು, ಯಾಕಂದರೆ ಹುಳಿ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಗ್ರೇಪ್ಸ್ನ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಹುಳಿ ಇಲ್ದಿರ ನೋಡಿ ಚೆಕ್ ಮಾಡಿನೇ ನಾನು ಸ್ವೀಟ್ನೆಸ್ ನೋಡಿ ತೊಗೊಂಡಿದ್ದೀನಿ. ಆ್ಯಪಲ್, ಬನಾನಾ, ಪಪಾಯ ಇದನ್ನು ಮಾತ್ರ ಫ್ರೂಟ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಅಲ್ಲಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ತೊಗೊಂಡಿದ್ದ ಬೌಲು ತುಂಬ ಚಿಕ್ಕದಾಗಿತ್ತು, ಅದಕ್ಕೆ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಹುಡುಗರಿಗೆ ಗೇಮ್ಸ್ ಆಡಿ ಅಂತ ಅಂದರೆ ಅವರು ಸಾಂಗ್ ಆಡ್ತಾಯಿದ್ರು, ಅಂತ್ಯಾಕ್ಷರಿ ಆಡ್ಕೊಂಡು ಕೂತಿದ್ರು. ಎಷ್ಟು ಜೋರಾಗಿ ಸಾಂಗ್ಸ್ ಆಡ್ತಿದ್ರು ಅಂದರೆ ಹೊರಗಡೆ ಕೂಡ ಕೇಳಿಸ್ತಾ ಇತ್ತು, ಅಷ್ಟು ಜೋರಾಗಿ ಸಾಂಗ್ಸ್ನ ಆಡ್ತಾಯಿದ್ರು. ಮಕ್ಕಳಂತೂ ಸಖತ್ ಎಕ್ಸೈಟ್ಮೆಂಟಲ್ಲಿ ಆಟ ಆಡ್ಕೊಂಡಿದ್ರು. ನನ್ನ ತಂಗಿ ದಾಳಂಬ್ರಿ ತಿಂದ್ಬಿಟ್ಟು ಸಖತ್ ಟೇಸ್ಟಿಯಾಗಿ ಮಾಡಿದ್ಯಾ ದಾಳಂಬ್ರಿನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೋಗ್ತಾ ಇದ್ಲು ರೇಗಿಸ್ಬಿಟ್ಟು. ನಾವು ಮಾತಾಡಿಕೊಂಡು ಎಲ್ಲ ಡಿನ್ನರ್ಗೆ ಕುಕ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 9:30, 10 o'clock ಆಗಿಬಿಟ್ಟಿತ್ತು. ಸುಹಾ ನನ್ನಿ ಎತ್ತು ಸುಹಾ ಸುಹಾ ನನ್ನಿ ಎತ್ತು ಸುಹಾ. ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮುನಿನೂ ನೀವು ಎಂಜಾಯ್ ಮಾಡಿ ನಾವು ಹೊರಗಡೆ ಹೋಗ್ತೀವಿ ಅಂತೇಳಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಇಲ್ಲೇ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಅವರು ಎಲ್ಲ ಹೊರಗಡೆ ಹೋಗ್ತಾಯಿದ್ರು. ಎಲ್ಲರೂ ಫುಲ್ಲು ಜೋಶಲ್ಲಿ ಡ್ಯಾನ್ಸಿಂಗು. ಡಿಂಪುಗಂತೂ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿಬಿಟ್ಟಿದ್ಲು. ಒಂದು ಕಡೆ ಅಕ್ಕ ಪಲಾವ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನಾನು ರೈತಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಡಿನ್ನರ್ ರೆಡಿ ಆಗೋ ಅಷ್ಟರಲ್ಲಿ ಫ್ರೂಟ್ ಸಲಾಡ್ ಕೊಡೋಣ ಅಂತ ಹೇಳ್ಬಿಟ್ಟು ಬೌಲಲ್ಲಿ ಹಾಕಿ ಕೊಟ್ಟರೆ ವೈಶು ಬೌಲಲ್ಲಿ ಬೇಡ ಗ್ಲಾಸಲ್ಲೇ ಬೇಕು ಅಂತ ಹೇಳ್ತಿದ್ಲು. ಸೊ ಇನ್ನು ಒಬ್ಬರೇ ಯಾರಾದರೂ ಹೇಳಿದ್ರೆ ಮಕ್ಕಳೆಲ್ಲರೂ ಹಾಗೆ ಅಲ್ವಾ, ನಮಗೂ ಹಾಗೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ಇನ್ನಲ್ಲಿ ನನ್ನ ತಂಗಿ ರಸಾಯನ ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ಲು ನನಗೆ. ಇನ್ನೊಬ್ಬರು ರಿವ್ಯೂಸ್ ಕೇಳ್ತಾ ಇದ್ದಾರೆ ಎಲ್ಲರೂ ಹೇಗಿದೆ ಕಸ್ಟರ್ಡ್ ಸ್ಯಾಲೆಡ್ ಅಂತ. ಕೆಲವೊಂದು ಕಡೆ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಸಾಂಗ್ಸ್ದು ವಾಯ್ಸ್ ತುಂಬ ಜೋರಾಗಿ ಬರ್ತಾ ಇತ್ತು, ಆ ರೀಸನ್ಗೆ ಮ್ಯೂಟ್ ಮಾಡಿದ್ದೀನಿ.
ಅಡುಗೆ ಮಾಡೋಕ್ಕೆ 9:30 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಾಡಿ ಮುಗಿಸೋಷ್ಟರಲ್ಲಿ 11 12 ಗಂಟೆ ಆಗೇ ಬಿಡ್ತು. ಇವತ್ತು ದೊಡ್ಡಕ್ಕದು ಬರ್ಡೇ ಇತ್ತು, ಅದಕ್ಕೆ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ ಮಾಡಿದಾದಮೇಲೆ ಒಂದಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಕ್ಲಿಕ್ ಮಾಡಿಕೊಂಡು ಡಿನ್ನರ್ ತಿನ್ನೋ ಅಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. ಸೊ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಕುತ್ಕೊಂಡ್ಬಿಟ್ವಿ ಊಟಕ್ಕೆ. ಮಾತಾಡ್ತಾ ಗೊತ್ತೇ ಆಗಲಿಲ್ಲ, ಖಾರ ಸಿಕ್ಕಾಬಟ್ಟೆ ಆಗಿಬಿಟ್ಟಿತ್ತು ಪುಲಾವ್ಗೆ. ಮಕ್ಕಳಿಗೆಲ್ಲ ಸಿಕ್ಕಾಬಟ್ಟೆ ಖಾರ ಆಗಿಬಿಟ್ಟಿತ್ತು. ಸೊ ಲೈಟಾಗಿ ಡಿನ್ನರ್ ಮುಗಿಸ್ಕೊಂಡಿದ್ದಾದಮೇಲೆ ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ಚಿಲ್ಲಾಗಿರುತ್ತೆ ಅನ್ನೋ ರೀಸನ್ಗೆ ಎಲ್ಲರಿಗೂ ಐಸ್ ಕ್ರೀಮ್ ಸರ್ವ್ ಮಾಡ್ಕೊತಾ ಇದ್ವಿ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಫೋನ್ ಬರ್ತಾನ ನಾಕ್ ಬರ್ತಾನವಾ. ನನ್ನ ತಂಟೆಗೆ ಯಾರು ಬರ್ತಿದ್ರೆ ಸಾಕು, ಐಸ್ ಕ್ರೀಮ್ ಯಾರು ಕಿತ್ಕೊಂಡಿದ್ರೆ ಸಾಕು ಅಂತೇಳ್ಬಿಟ್ಟು ಒಂದು ಹತ್ರ ಸೈಲೆಂಟಾಗಿ ಕುತ್ಕೊಂಡು ತಿಂತಿದ್ದಾಳೆ ವೈಶುಮ. ಸ್ಪೂನಲ್ಲಿ ಐಸ್ ಕ್ರೀಮ್ ತಿನ್ನು ಅಂತಂದರೆ ಸ್ಪೂನ್ನ ಸೈಡಲ್ಲಿ ಇಟ್ಬಿಟ್ಟು ಕೈಯೆಲ್ಲ ಅದ್ದಿ ಹೆಂಗೆ ತಿಂತಿದ್ದಾಳೆ ನೋಡಿ, ಫುಲ್ ಕೈ ಬಾಯೊಳಗಡೆ ಹೋಗ್ತಿದೆ. ಅದು ಜಸ್ಟ್ ಮಾಕ್ಟೇಲ್ಸ್ ಗೈಸ್, ಜ್ಯೂಸ್ ರೇಂಜಲ್ಲಿ ಡ್ರಿಂಕ್ಸ್ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ವಿ ನಾವು. ಅರ್ಲಿ ಮಾರ್ನಿಂಗ್ 3 o'clock ಆಗಿದೆ. ಯಾರಿಗಾದರೂ ನಿದ್ದೆ ಇದೆಯಾ ನೋಡಿ, ಹಾರರ್ ಸ್ಟೋರೀಸ್ ಕೇಳಬೇಕು ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಹಾಗೆ ಕುತ್ಕೊಂಡಿದ್ರು. ಒಂದಷ್ಟು ಕ್ಲಿಪ್ಸ್ ಮತ್ತು ವಿಡಿಯೋಸ್ ಮಿಸ್ ಆಗಿದೆ ಗೈಸ್, ಡಾನ್ಸ್ದು ಮತ್ತು ಗೇಮ್ಸ್ ಆಡಿದ್ದೆಲ್ಲ. Good morning. We didn't even sleep last night, but we are still active, energetic, and still speaking. Speaking. We'll go home and sleep now. ಇವಳಿದ್ದಾಳೆ ಅಲ್ವಾ ನಂದು, ಇವಳು ನನ್ನ ತಂಗಿ ಸಿಕ್ಕಾಬಟ್ಟೆ ಸೋಂಬೇರಿ, ಅವಳಿಂದಾನೆ ಎಲ್ಲರಿಗೂ ನಿದ್ದೆ ಬರ್ತಾ ಇದೆ. ಇನ್ನು ಕಿಡ್ಸ್ ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಮಾಡಿಬಿಟ್ಟಿದ್ರು. ಇವರು ನನ್ನ 2ನೇ ಅಕ್ಕ, ಅವಳು ನಿದ್ದೆ ಮಾಡಿಲ್ಲ ಬಟ್ ಸ್ಟಿಲ್ ಆ್ಯಕ್ಟಿವ್ ಆಗಿ ಜಸ್ಟ್ ಲೇ ಡೌನ್ ಮಾಡಿಕೊಂಡು ಕೇಳಿಸ್ಕೊತಿದ್ಲು ನಾವು ಮಾತಾಡ್ತಿರೋದನ್ನೆಲ್ಲ. Has anybody ever seen someone drinking coffee in cups like this? We are lack of glasses. Hence the cups. ಮಾರ್ನಿಂಗ್ 6:30 ಆಗಿತ್ತು. ಗ್ಲಾಸಸ್ ಎಲ್ಲ ಹಾಗೆ ಸಿಂಕಲ್ಲಿತ್ತು, ತುಂಬ ಚಿಲ್ಲಾಗಿತ್ತು, ವಾಶ್ ಮಾಡೋಕ್ಕಾಗಿಲ್ಲ. ಸೊ ವಾಶ್ ಮಾಡೋದಕ್ಕೆ ಮೈ ಬರ ಅಂತೇಳ್ಬಿಟ್ಟು ಈ ಥರ ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಂಡು ಟೀ ಕುಡಿತಾ ಇದ್ದೀನಿ. ಈ ಥರ ಕುಡಿದ್ರೆ ಒಂಥರ ಮಜಾ ಚೆನ್ನಾಗಿರುತ್ತೆ ಅಲ್ವಾ. ಆ್ಯಂಡ್ 8:30ಗೆ ಇವರೆಲ್ಲ ಹೊರಡ್ತಿದ್ದಾರೆ, ಬಿಕಾಸ್ ಅವರು ಎಲ್ಲರೂ
ಅಂದರೆ ನಮ್ಮ ಮಾವ ಅವರೆಲ್ಲರೂ ಆಫೀಸ್ಗೆ ಎಲ್ಲ ಹೋಗಬೇಕಾಗುತ್ತೆ ಅಲ್ವಾ, ಸೊ ಅಲ್ಲೂ ಬ್ರೇಕ್ಫಾಸ್ಟ್ ಕುಕ್ ಮಾಡಬೇಕು. ಇವರೆಲ್ಲ ಹೊರಟಿದ್ದಾರೆ. ಹೇ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಆಫ್ಟರ್ನೂನ್ 1 o'clock 1:30 ಆಗಿದೆ. ಸೊ ಈಗೆದ್ದು ಮನಿ ಬ್ರೇಕ್ಫಾಸ್ಟ್ ತರಿಸಿದ್ರು ಹೋಟೆಲಿಂದ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫುಲ್ ನಿದ್ದೆ ಬರ್ತಾಯಿದೆ ಇನ್ನೂ. ಸೊ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಮತ್ತೆ ಮಲ್ಕೋತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಸಂಡೇ ಈವ್ನಿಂಗ್ 4:30 ಆಗಿದೆ. ಆ್ಯಕ್ಚುಲಿ ಹಿಂದಿನ ದಿನ ಎಲ್ಲರೂ ತುಂಬ ಹೊತ್ತು ಮಲ್ಗೆ ಇರಲಿಲ್ಲ ಅಲ್ವಾ, ತುಂಬ ಹೊತ್ತಲ್ಲ, ಆ್ಯಕ್ಚುಲಿ ನೈಟ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದವರು ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ 8:30ವರೆಗೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡೇ ಇದ್ವಿ. ತುಂಬ ಲಾಂಗ್ ಟೈಮ್ ಆಗಿತ್ತಲ್ವ ಮೀಟ್ ಆಗಿ, ಸೊ ಹಾಗಾಗಿ ಎಷ್ಟೊತ್ತು ಮಾತಾಡಿದ್ರು ಸಮಾಧಾನ ಅನ್ನಿಸ್ತಾ ಇರಲಿಲ್ಲ. ಸೊ 8:30ವರೆಗೂ ಮಾತಾಡ್ಕೊಂಡೇ ಇದ್ವಿ. ಆ್ಯಂಡ್ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಮೊದಲೇ. ಬಟ್ ಸ್ಟಿಲ್ ಅಕ್ಕದು ಬರ್ಡೇ ಇತ್ತು, ಅಕ್ಕ ಬರ್ಡೇ ಇತ್ತಲ್ವಾ, ಇಲ್ಲಿ ನಾನ್ ವೆಜ್ ಎಲ್ಲ ತಿನ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ನಾನ್ ವೆಜ್ ಬೇಡ ಅಂತ ಅಂದ್ಕೊಂಡ್ವಿ. ಸೊ ಆ್ಯಂಡ್ ಆಲ್ರೆಡಿ ಮಕ್ಕಳು ತುಂಬ ನಿದ್ದೆ ಮಾಡಿಬಿಟ್ಟಿದ್ರಲ್ವ, ಅವ್ರಿಗೂ ಅಷ್ಟೊಂದು ನಿದ್ದೆ ಸಾಕಾಗಿರಲಿಲ್ಲ. ಅವರು ಎಲ್ಲರೂ ಮತ್ತು ಅವ್ರ ಹಸ್ಬೆಂಡ್ಸ್ನೆಲ್ಲರೂ ಆಫೀಸ್ಗೆ ಕಳಿಸ್ಬೇಕು ಅನ್ನೋ ಒಂದು ರೀಸನ್ಗೆ ಅವರು ಎಲ್ಲರೂ 8:30ಗೆ ಎದ್ದು ಇಲ್ಲಿಂದ ಹೋದರು. ಅವರು ಹೋಗಬೇಕಾದ್ರೆ ಜಸ್ಟ್ ಕಾಫಿ ಟೀ ಎಲ್ಲ ಮಾಡಿ ಕುಡಿದ್ಬಿಟ್ಟು ಹೋಗಿದ್ದಾಯ್ತು ಅಷ್ಟೇ. ಆ್ಯಂಡ್ ನಾನು ಅಷ್ಟೇ ಬಟ್ ನಾವು ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡ್ಕೊಂಡೇ ಇದ್ವಿ. ಕಿಡ್ಸ್ ಎಲ್ಲ ಬೇಗ ಮಲ್ಕೊಂಡ್ಬಿಟ್ಟಿದ್ರು. ಬೇಗ ಅಂತಂದ್ರೂ ಆಟ ಆಡಿ ಸುಸ್ತಾಗಿ 4 o'clock ಅರೌಂಡ್ ಮಲ್ಕೊಂಡಿದ್ದು. ಅವರು ಅರ್ಲಿ ಮಾರ್ನಿಂಗ್ 4 o'clock ಅರೌಂಡ್ ಮಲ್ಕೊಂಡಿದ್ದು. ಸೊ ಅವರೆಲ್ಲರೂ ಮಲ್ಕೊಂಡ್ರಲ್ವ, ಇನ್ನು ಅಕ್ಕ ಅವರೆಲ್ಲೋ ಹೋಗಿದ್ದಾಯಿತು. ಅಕ್ಕ ಮಕ್ಕಳು ಮಾತ್ರ ಇಲ್ಲೇ ಮಲ್ಕೊಂಡಿದ್ರು. 10 o'clockಗೆ ಮುನಿ ಹೋಗಿ ಬಿಟ್ಟು ಬಂದಿದ್ದು ಅವ್ರು ಎದ್ದಾಗ. ಬಟ್ ನಾನು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ. ಆಗಲೇ ಇಲ್ಲ, ಸಿಕ್ಕಾಬಟ್ಟೆ ಕಣ್ಣು ಕ್ಲೋಸ್ ಆಗ್ತಾಯಿತ್ತು. ಆ್ಯಕ್ಚುಲಿ ಕಣ್ಣು ತುಂಬ ಚಿಕ್ಕದಾಗ್ಬಿಡ್ತು. ಸೊ ಅವ್ರನ್ನ ಕಳಿಸ್ಬಿಟ್ಟು ನಿದ್ದೆ ಮಾಡಿದೆ. 1:30 ಆಗಿತ್ತು ಅನ್ಸುತ್ತೆ. ಮುನಿ ಬ್ರೇಕ್ಫಾಸ್ಟ್ ತೊಗೊಂಡು ಬಂದು ನನ್ನನ್ನು ಎಬ್ಬರಿಸ್ತಾ ಇದ್ರು, ತುಂಬ ಸರಿ ಎಬ್ಬರಿಸಿದ್ರು, ನಾನು ಎದ್ದಿರಲಿಲ್ಲ. 1:30ಗೆ ವೈಶು ಹಾಲು ಬೇಕು ಅಂತ ಕೇಳ್ತಾನೆ ಇದ್ಲು ನನಗೆ. ಸೊ 1:30ಗೆ ಎದ್ದು ಅವಳಿಗೆ ಸ್ವಲ್ಪ ಹಾಲು ಕೊಟ್ಟು ಇನ್ನು ಮತ್ತೆ ನಿದ್ದೆ ಬರ್ತಾಯಿತ್ತು. ಬಟ್ ಸ್ಟಿಲ್ ನಿದ್ದೆ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮನೆಯೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಣ, ಆಮೇಲೆ ಸ್ವಲ್ಪ ಬೇಗ ಮಲಗಿದ್ರೆ ಆಯಿತು ನೈಟ್ ಅಂತ ಹೇಳ್ಬಿಟ್ಟು ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಈಗ ಕುತ್ಕೊಂಡಿದ್ದೀನಿ. ಈಗ ಒಂದಷ್ಟು ಸ್ವಲ್ಪ ಫ್ರೀ ಆಗಿದೆ. ಈಗ ಫ್ರೆಶ್ ಅಪ್ ಆಗಬೇಕು. ಏನೂ ಆಫ್ಟರ್ನೂನ್ ಲಂಚ್ಗೆ ಕುಕ್ ಮಾಡಿಲ್ಲ. ಆಫ್ಟರ್ನೂನ್ ಅಲ್ಲ, ಆಫ್ಟರ್ನೂನೇ ನಾನು ಬ್ರಂಚ್ ಮುಗಿಸ್ಕೊಂಡಿದ್ದಾಯಿತು. ಬ್ರೇಕ್ಫಾಸ್ಟು ಲಂಚ್ ಎರಡೂ ಸೇರಿ ಬ್ರಂಚ್ ಆಯಿತು. ಈಗ ನೈಟ್ಗೆ ಏನಾದರೂ ಕುಕ್ ಮಾಡಬೇಕು. ಇನ್ನೂ ನಿದ್ದೆ ಬರ್ತಾನೆ ಇದೆ ನೋಡಿ. ಕಣ್ಣೆಲ್ಲ ಪುಟಾಣಿ ಆಗ್ಬಿಟ್ಟಿದೆ ನನಗೆ, ಕಣ್ಣು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಇಯರ್ಲಿ ಒನ್ಸ್ ಈ ಥರ ಮೀಟ್ ಆಗೋದಲ್ವಾ, ಚೆನ್ನಾಗಿರುತ್ತೆ. ಎದ್ದೇ ತುಂಬ ಹೊತ್ತು ಎದ್ದಿದ್ರೂ ಒಂಥರ ಹ್ಯಾಪಿನೆಸ್. ಈ ಥರ ನಿದ್ದೆ ಯಾರಿಗೆಲ್ಲ ಈ ರೀತಿ ಎದ್ದು ಹೋಲ್ ನೈಟ್ ಇದೇ ರೀತಿ ಎದ್ದು ಕುತ್ಕೊಂಡು ಮಾತಾಡ್ತಾ ಇರ್ತೀವಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಯಾರೆಲ್ಲ ಈ ಥರ ಗ್ಯಾದರ್ ಆದಾಗ ಈ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.